ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ಮತ್ತೊಮ್ಮೆ, ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯಾಲಯ ಸೇರೋಣ, ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯಾಲಯ ಸೇರೋಣ, ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ದೇವವಾಕ್ಯವ ಕೇಳೋಣ, ಮನದೀರಿಸೋಣ, ಆತ್ಮಬಲದ ವರಗಳಿಂದ ಜಗದಿ ಮೊಳಗೋಣ, ರಕ್ಷಣೆ ತರುವವರು ಯೇಸು ಎನ್ನೋಣ. ಅವರ ಪ್ರೀತಿಗೆ ಪ್ರತಿಯಾಗಿ ಸಾಕ್ಷಿಯಾಗೋಣ. ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯಾಲಯ ಸೇರೋಣ, ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ನೋವು ನಲಿವಿನ ಜೀವನವ ಪ್ರಭುಗೆ ನೀಡೋಣ, ಅವರ ಕರದಿ ಶಾಂತಿ ಸುಖವ ನಾವು ಪಡೆಯೋಣ. ಕಂಡು ಪ್ರೀತಿ ಹಂಚೋಣ, ಅವರ ಪ್ರೀತಿಗೆ ಪ್ರತಿಯಾಗಿ ಸಾಕ್ಷಿಯಾಗೋಣ. ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯಾಲಯ ಸೇರೋಣ, ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಪ್ರಭು ಯೇಸು ಕ್ರಿಸ್ತರ ಈ ದಿವ್ಯ ಬಲಿಗೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 10ನೇ ಭಾನುವಾರವನ್ನು ಆಚರಿಸುತ್ತಿದ್ದೇವೆ.
ಅನೇಕ ಮಹೋತ್ಸವಗಳ ನಂತರ ಮತ್ತೊಮ್ಮೆ ಸಾಧಾರಣ ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಧ್ಯಾನಿಸಿ ಈ ನಮ್ಮ ವಿಶ್ವಾಸ ಜೀವನಕ್ಕೆ ಬೇಕಾದ ಶಕ್ತಿಯನ್ನು, ಕೃಪಾವರವನ್ನು, ಪಾಠವನ್ನು ಕಲೀಲಿಕ್ಕೆ ಮತ್ತೊಮ್ಮೆ ಪ್ರಭು ಯೇಸು ಕ್ರಿಸ್ತರ ಈ ಪೀಠದೆಡೆಗೆ ಸೇರಿದ್ದೇವೆ. ನಿನ್ನೆಯ ದಿನ ನಾವು ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯದ ಹಬ್ಬವನ್ನು ಮಾಡಿದೆವು. ಸಂತ ಲೂಕರು ಹೇಳುವ ಹಾಗೆ ಮಾತೆ ಮರಿಯಮ್ಮನವರು ಇವೆಲ್ಲವನ್ನ ಪ್ರಭು ಯೇಸು ಕ್ರಿಸ್ತರು ಏನೆಲ್ಲ ನುಡಿದರು ಮಾಡಿದರು ಅದೆಲ್ಲವನ್ನ ತನ್ನ ಹೃದಯದಲ್ಲಿರಿಸಿಕೊಂಡು ಧ್ಯಾನಿಸುತ್ತಾ ಬಂದಳು ಎಂದು. ಪ್ರತಿ ಬಲಿಪೂಜೆಯಲ್ಲಿ ನಾವು ಮಾತೆಯಲ್ಲಿ ಕೇಳುವ ವರ ಅದೇ. ನೀವು ಪ್ರಭು ಯೇಸು ಕ್ರಿಸ್ತರ ಮಾತನ್ನು ಆಲಿಸಿ ಅದನ್ನು ಹೃದಯದಲ್ಲಿ ಇರಿಸಿ ಧ್ಯಾನಿಸಿದಾಗೆ ಈ ಬಲಿಪೂಜೆಯಲ್ಲಿ ನನ್ನೊಂದಿಗೆ ಮಾತನಾಡಲಿರುವ ದೇವರ ವಾಕ್ಯವನ್ನು ನನ್ನ ಹೃದಯದಲ್ಲಿ ಸ್ವೀಕರಿಸಿ ಅದನ್ನು ಧ್ಯಾನಿಸಿ ಅದರಿಂದ ಜೀವವನ್ನು ಪಡೆಯುವಂಥ ಶಕ್ತಿಯನ್ನು ಕೊಡಿ, ನನಗಾಗಿ ಪ್ರಾರ್ಥಿಸಿ ಎಂದು ಮಾತೆಯಲ್ಲಿ ಪ್ರಾರ್ಥಿಸುತ್ತಾ ಈ ಬಲಿಯನ್ನು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಆದಿಕಾಂಡದಿಂದ ವಾಚನ. ಸರ್ವೇಶ್ವರನಾದ ದೇವರು, ಎಲ್ಲಿರುತ್ತೀಯಾ ಎಂದು ಆದಾಮನನ್ನು ಕೂಗಿ ಕೇಳಿದರು. ಅದಕ್ಕೆ ಅವನು, ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳವು ಕೇಳಿಸಿತು, ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅವಿತುಕೊಂಡೆ ಎಂದನು. ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು ಎಂದು ಕೇಳಿದರು. ಅದಕ್ಕೆ ಆದಾಮನು, ನನ್ನ ಜೊತೆಯಲ್ಲಿ ಇರಲು ತಾವು ಕೊಟ್ಟ ಮಹಿಳೆ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆ ಎಂದನು. ಸರ್ವೇಶ್ವರನಾದ ದೇವರು ಈ ಮಹಿಳೆಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಆಕೆ, ಸರ್ಪವು ನನ್ನನ್ನು ವಂಚಿಸಿ ತಿನ್ನುವಂತೆ ಮಾಡಿತು ಎಂದು ಉತ್ತರ ಕೊಟ್ಟಳು. ಆಗ ಸರ್ವೇಶ್ವರನಾದ ದೇವರು ಇಂತೆಂದರು ಸರ್ಪಕ್ಕೆ, ಈ ಪರಿಯ ಕೃತ್ಯವನ್ನು ನೀನೆಸಗಿರುವುದರಿಂದ ಶಾಪಗ್ರಸ್ತನಾದ ಎಲ್ಲ ಪಶು ಪ್ರಾಣಿಗಳಿಗಿಂತ ಹರಿದಾಡುವೆ ಹೊಟ್ಟೆಯ ಮೇಲೆ ಇಂದಿನಿಂದ, ತಿನ್ನುವೆ ಮಣ್ಣನ್ನೇ ಜೀವಮಾನ ಪರ್ಯಂತ. ಹಗೆತನವಿರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ. ಜಜ್ಜೂದಿವಳ ಸಂತಾನ ನಿನ್ನ ತಲೆಯನ್ನು, ಕಚ್ಚುವೆ ನೀನು ಆ ಸಂತಾನದ ಹಿಮ್ಮಡಿಯನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಅಂತರಾಳದಿಂದ ಪ್ರಭು ಮೊರೆಯಿಡುತ್ತಿರುವೆ ನಿನಗೆ, ಆಲಿಸು ಕಿವಿಗೊಡು ಪ್ರಭು ನನ್ನಾರ್ಥ ವಿಜ್ಞಾಪನೆಗೆ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪಾಪಗಳನ್ನೇ ಪಟ್ಟಿ ಮಾಡಿದೆಯಾದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು. ಪಾಪವನ್ನು ಕ್ಷಮಿಸುವವನು ನೀನು, ಎಂತಲೇ ಭಯಭಕ್ತಿಗೆ ಪಾತ್ರನು. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ, ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ. ಸೂರ್ಯೋದಯಕ್ಕಾಗಿ ಕಾವಲುಗಾರ ಕಾದಿರುವುದಕ್ಕಿಂತ ಅತಿಯಾಗಿ ಪ್ರಭುವನ್ನು ನಿರೀಕ್ಷಿಸುತ್ತಿದೆ ಎನ್ನ ಮನ ನಿರುತ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಇಸ್ರಾಯೇಲೇ ನಂಬಿಕೊಂಡಿರು ಪ್ರಭುವನೇ, ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಇಸ್ರಾಯೇಲನ್ನು ಉದ್ಧರಿಸುವನಾತ, ಅದು ಗೈದ ಸಕಲ ದೋಷಗಳಿಂದ. ಪ್ರಭುವಿನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪೌಲನು ಕೊರಿಂಥಿಯರಿಗೆ ಬರೆದ 2 ಪತ್ರದಿಂದ ವಾಚನ. ಸಹೋದರರೇ, ನಾನು ವಿಶ್ವಾಸವಿಟ್ಟೆನು, ಆದ್ದರಿಂದ ಮಾತನಾಡಿದೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಇದೇ ಮನೋಭಾವನೆಯಿಂದ ಕೂಡಿರುವ ನಾವು ಮಾತನಾಡಲೇಬೇಕು, ಏಕೆಂದರೆ ನಮಗೆ ವಿಶ್ವಾಸವಿದೆ. ಪ್ರಭು ಯೇಸುವನ್ನು ಪುನರುತ್ಥಾನಗೊಳಿಸಿದ ದೇವರು ನಮ್ಮನ್ನು ಯೇಸು ಕ್ರಿಸ್ತರೊಡನೆ ಪುನರುತ್ಥಾನಗೊಳಿಸಿ ತಮ್ಮ ಸನ್ನಿಧಕ್ಕೆ ಬರಮಾಡಿಕೊಳ್ಳುವವರು ಎಂದು
ಎಂಬುದನ್ನು ನಾವು ಬಲ್ಲೆವು. ಅಂತೆಯೇ ನಮ್ಮನ್ನು ಬರಮಾಡಿಕೊಳ್ಳುವವರು, ಇದೆಲ್ಲವೂ ನಿಮ್ಮ ಒಳಿತಿಗಾಗಿಯೇ. ಹೀಗೆ ಅನೇಕರಲ್ಲಿ ದೇವರ ಕೃಪಾವರವು ಉಕ್ಕಿ ಹರಿಯುವುದು, ಅವರಲ್ಲಿ ಕೃತಜ್ಞತಾ ಭಾವನೆಯನ್ನು ಹೆಚ್ಚಿಸುವುದು, ಇದರಿಂದಾಗಿ ದೇವರ ಮಹಿಮೆ ಬೆಳಗುವುದು. ಹೀಗಿರಲು ನಾವು ಎದುಗೊಂಡುವುದಿಲ್ಲ. ನಮ್ಮ ಭೌತಿಕ ದೇಹವು ನಶಿಸುತ್ತಿದ್ದರೂ ನಮ್ಮ ಅಂತರಂಗವು ದಿನೇ ದಿನೇ ನೂತನವಾಗುತ್ತದೆ. ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಅಲ್ಪವಾದುವು, ಕ್ಷಣಿಕವಾದುವು. ಅವುಗಳಿಂದ ಲಭಿಸುವ ಮೇಮೆಯಾದರೂ ಅಪಾರವಾದುದು, ಅನಂತವಾದುದು. ನಮ್ಮ ಗಮನವು ಕೇಂದ್ರೀಕೃತವಾಗಿರುವುದು ಗೋಚರವಾದವುಗಳ ಮೇಲಲ್ಲ, ಅಗೋಚರವಾದವುಗಳ ಮೇಲೆ. ಗೋಚರವಾದವುಗಳು ತಾತ್ಕಾಲಿಕ, ಅಗೋಚರವಾದವುಗಳು ಶಾಶ್ವತ. ಭೂಮಿಯ ಮೇಲಿನ ನಮ್ಮ ಈ ದೇಹ ಎಂಬ ಗುಡಾರವು ನಾಶವಾಗಿ ಹೋದರೂ ಸ್ವರ್ಗದಲ್ಲಿ ಶಾಶ್ವತವಾದ ಗೃಹವೊಂದು ನಮಗೆ ದೊರಕುವುದು. ಅದು ಮಾನವದಿಂದ ನಿರ್ಮಿತವಾದುದಲ್ಲ, ದೇವರಿಂದಲೇ ನಿರ್ಮಿತವಾದುದು. ಇದು ನಮಗೆ ತಿಳಿದ ವಿಷಯ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಸಾದ ಪೂರ್ಣೆ ದೇವ ಮಾತೆ, ಸ್ತ್ರೀಯರಲ್ಲಿ ನೀವು ಧನ್ಯರು. ಅಲ್ಲೇಲುಯಾ 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 ಅಲ್ಲೇಲುಯಾ. ಸರ್ವೇಶ್ವರ ಅಪ್ಪಣೆ ಆಗಲಿ, ತಮ್ಮ ದಾಸ ಕಾದಿದ್ದಾನೆ. ನಿತ್ಯ ಜೀವವನ್ನು ಈಯುವ ನುಡಿ ಇರುವುದು ತಮ್ಮಲ್ಲೇ. ಅಲ್ಲೇಲುಯಾ 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 ಅಲ್ಲೇಲುಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ಮನೆಗೆ ಹೋದಾಗ ಜನರು ಮರಳಿ ಗುಂಪು ಗುಂಪಾಗಿ ಬಂದರು. ಯೇಸುವಿಗೋ ಶಿಷ್ಯರಿಗೋ ಊಟ ಮಾಡಲು ಕೂಡ ಬಿಡುವಿಲ್ಲದೆ ಹೋಯಿತು. ಈತನಿಗೆ ಹುಚ್ಚು ಹಿಡಿದಿದೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಆದುದರಿಂದ ಯೇಸು ಸ್ವಾಮಿಯ ಬಂಧುಗಳು ಯೇಸುವನ್ನ ಹಿಡಿದು ತರಲು ಹೊರಟರು. ಇದಲ್ಲದೆ ಜೆರುಸಲೇಮಿನಿಂದ ಬಂದಿದ್ದ ಧರ್ಮಶಾಸ್ತ್ರಿಗಳು ಇವನನ್ನು ಬೆಲ್ಜೆಬೂಲನು ಹಿಡಿದಿದ್ದಾನೆ, ದೆವ್ವಗಳ ಒಡೆಯನ ಶಕ್ತಿಯಿಂದಲೇ ಇವನು ದೆವ್ವ ಬಿಡಿಸುತ್ತಾನೆ ಎನ್ನುತ್ತಿದ್ದರು. ಆಗ ಯೇಸು ಸ್ವಾಮಿ ಅವರನ್ನು ತಮ್ಮ ಹತ್ತಿರಕ್ಕೆ ಕರೆದು ಸಾಮತಿಗಳ ಮೂಲಕ ಅವರೊಂದಿಗೆ ಮಾತನಾಡತೊಡಗಿದರು. ಸೈತಾನನನ್ನು ಹೊರದೂಡುವುದು ಹೇಗೆ ತಾನೇ ಸಾಧ್ಯ? ಒಂದು ರಾಜ್ಯದ ಪ್ರಜೆಗಳು ತಮ್ಮ ತಮ್ಮೊಳಗೆ ಕಚ್ಚಾಡುವುದಾದರೆ ಆ ರಾಜ್ಯ ಉಳಿಯುವುದೇಗೆ? ಒಂದು ಕುಟುಂಬದ ಸದಸ್ಯರು ತಮ್ಮ ತಮ್ಮೊಳಗೆ ಕಚ್ಚಾಡುವುದಾದರೆ ಆ ಕುಟುಂಬ ಬಾಳದು. ಅದರಂತೆಯೇ ಸೈತಾನನ ಪಕ್ಷದವರು ಪರಸ್ಪರ ವಿರೋಧಿಗಳಾದರೆ ಅವನ ರಾಜ್ಯ ಉಳಿಯದು, ಅದು ಅಳಿದು ಹೋಗುವುದು. ಒಬ್ಬನು ಬಲಿಷ್ಠನ ಮನೆಯನ್ನು ನುಗ್ಗಿ ಅವನನ್ನು ಕಟ್ಟಿ ಹಾಕದೆ ಅವನ ಸೊತ್ತನ್ನು ಸೂರೆ ಮಾಡಲು ಸಾಧ್ಯವಿಲ್ಲ. ಮೊದಲು ಅವನನ್ನು ಕಟ್ಟಬೇಕು, ಬಳಿಕ ಅವನ ಮನೆಯನ್ನು ಕೊಳ್ಳೆ ಹೊಡೆಯಬೇಕು. ನಿಶ್ಚಯವಾಗಿ ಹೇಳುತ್ತೇನೆ, ಮನುಷ್ಯರು ಮಾಡುವ ಎಲ್ಲ ಪಾಪಗಳಿಗೂ ಆಡುವ ಎಲ್ಲ ದೇವದೂಷಣೆಗಳಿಗೂ ಕ್ಷಮೆ ದೊರಕಬಹುದು. ಆದರೆ ಪವಿತ್ರಾತ್ಮ ಅವರನ್ನು ದೂಷಿಸುವವನಿಗೆ ಕ್ಷಮೆ ದೊರಕದು. ಅಂಥವನ ಪಾಪ ಶಾಶ್ವತವಾದದ್ದು ಎಂದರು. ದೆವ್ವ ಹಿಡಿದಿದೆ ಎಂದು ತಮ್ಮನ್ನು ಕೆಲವರು ನಿಂದಿಸುತ್ತಿದ್ದರಿಂದ ಯೇಸು ಸ್ವಾಮಿ ಹೀಗೆ ನುಡಿದರು. ಯೇಸುವಿನ ತಾಯಿ ಮತ್ತು ಸಹೋದರರು ಅಲ್ಲಿಗೆ ಬಂದರು.
ಒಳಗೆ ಜನರು ಯೇಸುವಿನ ಸುತ್ತಲೂ ಗುಂಪು ಗುಂಪಾಗಿ ಕುಳಿತಿದ್ದರು. ಆದುದರಿಂದ ಅವರು ಹೊರಗೆ ನಿಂತು ಯೇಸುವಿಗೆ ಬರಬೇಕೆಂದು ಹೇಳಿ ಕಳುಹಿಸಿದರು. ನಿಮ್ಮ ತಾಯಿಯೂ ಸಹೋದರರು ಹೊರಗೆ ನಿಮಗಾಗಿ ಕಾದಿದ್ದಾರೆ ಎಂದು ಯೇಸು ಸ್ವಾಮಿಗೆ ತಿಳಿಸಲಾಯಿತು. ಅದಕ್ಕೆ ಅವರು, ನನಗೆ ತಾಯಿ ಯಾರು, ಸಹೋದರರು ಯಾರು ಎನ್ನುತ್ತಾ ತಮ್ಮ ಸುತ್ತಲೂ ಕುಳಿತಿದ್ದವರ ಮೇಲೆ ದೃಷ್ಟಿ ಹರಿಸಿ, ಈಗೋ ನನ್ನ ತಾಯಿ, ಈಗೋ ನನ್ನ ಸಹೋದರರು, ದೈವೇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ, ನನ್ನ ಸಹೋದರಿ, ತಾಯಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ವಾಚನಗಳು, ವಿಶೇಷವಾಗಿ ಇಂದಿನ ಮೊದಲನೇ ವಾಚನವು ಮತ್ತು ಶುಭ ಸಂದೇಶವು ಯಾವುದು ನಮ್ಮನ್ನ ದೇವರ ಪ್ರಸನ್ನತೆಯಿಂದ ದೂರ ಮಾಡುತ್ತದೆ, ದೇವರ ಪ್ರಸನ್ನತೆಯಿಂದ ನಾವು ದೂರ ಸರಿದರೆ ನಮಗೇನಾಗುತ್ತದೆ ಎಂಬುದನ್ನು ಧ್ಯಾನಿಸಲು ಆಹ್ವಾನಿಸುತ್ತದೆ. ಮೊದಲನೆಯ ವಾಚನದಲ್ಲಿ ಆದಾಮ ಮತ್ತು ಅವಳ ಪಾಪದ ಬಗ್ಗೆ ನಾವು ಓದಲು ಕೇಳಿಸಿಕೊಂಡವು. ಸರ್ವೇಶ್ವರ ಸ್ವಾಮಿ ಆದಾಮನನ್ನು ಕುರಿತು ಕೇಳಿದ ಪ್ರಶ್ನೆ, ಆದಾಮನೇ ಎಲ್ಲಿರುವೆ? ಈಗ ಅವನು ಸರ್ವೇಶ್ವರನೊಂದಿಗೆ ಇಲ್ಲ. ಆದ್ದರಿಂದಲೇ ಸರ್ವೇಶ್ವರ ಈ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ, ಆದಾಮನೇ ನೀನು ಎಲ್ಲಿರುವೆ? ಮೊದಲನೆಯ ಪಾಪ. ತದನಂತರ ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಹೇಳುವ ಹಾಗೆ, ಪವಿತ್ರಾತ್ಮರ ವಿರುದ್ಧವಾಗಿ ನೀವು ಮಾತನಾಡುವ ಪಾಪಕ್ಕೆ ಎಂದಿಗೂ ಕ್ಷಮೆಯಿಲ್ಲ ಎಂದು ಹೇಳುವ ತನಕ, ಸಂತ ಪೌಲರು ಹೇಳುವ ಹಾಗೆ ನಾವೆಲ್ಲರೂ ಪಾಪ ಮಾಡಿ ದೇವರ ಆಶೀರ್ವಾದವನ್ನ ಕಳೆದುಕೊಂಡವರಾಗಿದ್ದೇವೆ, ಅವರ ಅನುಗ್ರಹವನ್ನ ಕಳೆದುಕೊಂಡವರಾಗಿದ್ದೇವೆ. ಈ ಆಶೀರ್ವಾದವನ್ನ, ಅನುಗ್ರಹವನ್ನ ನಮಗೆ ಪುನಃ ಕೊಡಬಲ್ಲವರು ಪ್ರಭು ಯೇಸು ಕ್ರಿಸ್ತರು ಮಾತ್ರ. ಪ್ರಭು ಯೇಸು ಕ್ರಿಸ್ತರು ಮಾತ್ರ ಸೈತಾನನ ಅಧಿಪತ್ಯವನ್ನ ಜಯಿಸಿ ಪಾಪ ವಿಮೋಚನೆಯನ್ನ ಕೊಡಲು ಸಾಧ್ಯ ಎಂದು ಮೊದಲನೆಯ ವಾಚನದಲ್ಲಿಯೇ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ. ಆತನು ನಿನ್ನ ತಲೆಯನ್ನ ಜಜ್ಜುವನು ಎಂದು ಸೈತಾನನಿಗೆ ಹೇಳುತ್ತಾರೆ. ಹಾಗಾದರೆ ಈ ಪಾಪ ನಮಗೆ ಮಾಡುವುದಾದರೂ ಏನು? ಮುಖ್ಯವಾಗಿ 4 ಪರಿಣಾಮಗಳು. ಪಾಪದಿಂದಾಗುವುದು ಏನು? ಈ 4 ಪರಿಣಾಮಗಳನ್ನು ನಾವು ನೋಡುವಾಗ, ಮೊದಲನೆಯದಾಗಿ ಪಾಪ ನಮ್ಮನ್ನ ದೇವರಿಂದ ದೂರ ಮಾಡುತ್ತದೆ. ಇಂದಿನ ಮೊದಲನೇ ವಾಚನದಲ್ಲಿ ಸರ್ವೇಶ್ವರನ ಪ್ರಶ್ನೆ, ಆದಾಮನೇ ಎಲ್ಲಿರುವೆ? ನೀನು ನನ್ನೊಂದಿಗೆ ಇರಬೇಕು, ಆದರೆ ಈಗ ನೀನು ನನ್ನೊಂದಿಗಿಲ್ಲ. ನನಗೆ ವಿರೋಧವಾಗಿ ಮಾಡಿದ ಕಾರ್ಯದಿಂದ, ನನ್ನ ಪ್ರಸನ್ನತೆಯಿಂದ ನೀನು ದೂರ ಸರಿದಿರುವೆ. ನೀನು ಎಲ್ಲಿರುವೆ? ಪಾಪ ನಮ್ಮನ್ನ ದೇವರಿಂದ ದೂರಪಡಿಸುತ್ತದೆ. ಮಾತ್ರವಲ್ಲ, ದೇವರ ಪ್ರಸನ್ನತೆಯನ್ನ ನೋಡುವಾಗ ಏನೋ ಒಂದು ರೀತಿಯಾದಂಥ ಹೆದರಿಕೆ, ಏನೋ ಒಂದು ರೀತಿಯಾದಂಥ ತಿರಸ್ಕಾರ. ಬೇಡ, ಪ್ರಾರ್ಥನೆ ಬೇಡ, ಬಲಿಪೂಜೆ ಬೇಡ, ಸಂಸ್ಕಾರಗಳು ಬೇಡ, ಈ ವಿಶ್ವಾಸ ಜೀವನ ಬೇಡ, ಎಲ್ಲೋ ಒಂದು ದೇವರಿಂದ ಸದಾ ದೂರ ಸರಿಯುವಂತಹ ಮನಸ್ಸು. ಅದನ್ನೇ ನಮಗೆ ಪಾಪ ಮಾಡುವುದು. ಪಾಪದ ಮೊದಲನೆಯ ಪರಿಣಾಮವೇ ಅದು, ದೇವರಿಂದ ನಮ್ಮನ್ನ ದೂರ ಸರಿಯುವಂತೆ ಮಾಡುತ್ತದೆ. ಆದಾಮನೇ ಹೇಳುತ್ತಾನೆ, ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳವು ಕೇಳಿಸಿತು, ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅವಿತುಕೊಂಡೆ. ಸರ್ವೇಶ್ವರ ಸ್ವಾಮಿ ಅಲ್ಲಿಗೆ ಬರುವುದನ್ನ ಅರಿತ ಅವನು ಸರ್ವೇಶ್ವರನನ್ನ ಕಂಡು ಹೆದರಿ ಅವಿತುಕೊಳ್ಳುತ್ತಾನೆ. ದೇವರಿಂದ ಅವನು ದೂರ ಸರಿದು ದೇವರನ್ನು ನೋಡಿ ಹೆದರುವಂತೆ. ಪಾಪದ ಮೊದಲನೆಯ ಪರಿಣಾಮ. ಎರಡನೆಯದಾಗಿ, ಪಾಪ ನಮ್ಮನ್ನ, ನಾವು ಯಾರನ್ನ ಯಥೇಚ್ಛವಾಗಿ ಪ್ರೀತಿಸುತ್ತೇವೋ ಅವರಿಂದ ನಮ್ಮನ್ನು ದೂರಪಡಿಸುತ್ತದೆ.
Love separates us from our love. Sin separates us from our loved ones, not only from God. ಯಾರನ್ನು ನಾವು ಯಥೇಚ್ಛವಾಗಿ ಪ್ರೀತಿಸುತ್ತೇವೋ ಅವರಿಂದ ನಮ್ಮನ್ನು ದೂರಪಡಿಸುತ್ತದೆ. ನಮ್ಮ ಕುಟುಂಬದಲ್ಲಿ ಪಾಪ ಇದ್ದರೆ ಖಂಡಿತವಾಗಿಯೂ ಆ ಕುಟುಂಬದಲ್ಲಿ ಪ್ರೀತಿ ಇರಲು ಸಾಧ್ಯವಿಲ್ಲ. ಒಬ್ಬರಲ್ಲಿ ಒಬ್ಬರು ಪರಸ್ಪರ ಅನ್ಯೋನ್ಯತೆಯಿಂದ ಜೀವಿಸಲು ಸಾಧ್ಯವಿಲ್ಲ. ಖಂಡಿತವಾಗಿಯೂ ಪಾಪ ಇರುವೆಡೆ ನೈಜ ಪ್ರೀತಿ ಇರಲು ಸಾಧ್ಯವಿಲ್ಲ. ಆ ಪ್ರೀತಿಯ ಬದಲು ಒಂದು ನಟನೆಯ ಜೀವನವಾಗಿರುತ್ತದೆ. ಎಲ್ಲಿ ಪಾಪ ಇರುತ್ತದೋ ಅಲ್ಲಿ ಪ್ರೀತಿ ಇರಲು ಸಾಧ್ಯವಿಲ್ಲ. ಏಕೆಂದರೆ ಪಾಪ ಯಾರನ್ನು ನಾವು ನಿಜವಾಗಿ ಪ್ರೀತಿಸುತ್ತೇವೋ ಅವರಿಂದ ನಮ್ಮನ್ನು ದೂರಪಡಿಸುತ್ತದೆ. ಅದನ್ನು ಆದಾಮನ ಮಾತುಗಳಿಂದ ನಾವು ತಿಳಿದುಕೊಳ್ಳಬಹುದು. ಆದಾಮನನ್ನ ಸರ್ವೇಶ್ವರ ಸ್ವಾಮಿ ಕೇಳುತ್ತಾರೆ, ಆದಾಮನೇ ಏನು ಮಾಡಿದೆ? ನಾನು ನಿನಗೆ ಮಾಡಕೂಡದು ಎಂದು ಹೇಳಿದ ವಿಷಯವನ್ನು ಮಾಡಿದೆಯಾ? ಆಗ ಆದಾಮನು ಹೇಳುತ್ತಾನೆ, ನನ್ನ ಜೊತೆಯಲ್ಲಿ ಇರಲು ತಾವು ಕೊಟ್ಟ ಆ ಮಹಿಳೆ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು. ಇದೇ ಆದಾಮನು, ನೀವು ನೀಡಿದಂತಹ ಮಹಿಳೆ ಆಕೆ ನನಗೆ ಕೊಟ್ಟಳು. ಈಗ ನನ್ನ ಎಲುಬಿನ ಎಲುಬು ಅಲ್ಲಿಲ್ಲ, ನನ್ನ ಮಾಂಸದ ಮಾಂಸ ಅಲ್ಲಿ ಇಲ್ಲ. ಅಲ್ಲಿ ಅನ್ಯೋನ್ಯತೆ ಇಲ್ಲ, ಅಲ್ಲಿ ಪ್ರೀತಿಯ ಮಾತುಗಳಿಲ್ಲ. ಪಾಪ ಎಲ್ಲಿದೆಯೋ ಅಲ್ಲಿ ಅನ್ಯೋನ್ಯತೆಗೆ, ಪ್ರೀತಿಯ ಮಾತುಗಳಿಗೆ ಸ್ಥಳವಿಲ್ಲ. ಆ ಮಹಿಳೆ, ನೀವು ಕೊಟ್ಟಂತ ಆ ಮಹಿಳೆ, ಆಕೆ ನನಗೆ ಕೊಟ್ಟಳು, ನಾನು ತಿಂದೆ. ಪಾಪ ನಮ್ಮನ್ನ, ಯಾರನ್ನು ನಾವು ಯಥೇಚ್ಛವಾಗಿ ಪ್ರೀತಿಸುತ್ತೇವೋ ಅಲ್ಲಿ ಬಿರುಕನ್ನು ಉಂಟು ಮಾಡುತ್ತದೆ, ನಮ್ಮನ್ನ ಅವರಿಂದ ದೂರ ಮಾಡುತ್ತದೆ. ಮೂರನೆಯದಾಗಿ, ಪಾಪ ನಮ್ಮನ್ನ ಈ ಪ್ರಕೃತಿಯಿಂದ, ದೇವರ ಈ ಸುಂದರವಾದ ಸೃಷ್ಟಿಯಿಂದ ದೂರ ಮಾಡುತ್ತದೆ. ಇಲ್ಲಿಯ ತನಕ ಅವರು ಆ ಏದೇನ್ ತೋಟದಲ್ಲಿ ಎಲ್ಲಿ ಬೇಕಾದರೂ ಹೋಗಬೇಕಾದ, ಸರ್ವೇಶ್ವರ ಹೇಳುತ್ತಾರೆ, ಇವೆಲ್ಲವೂ ನಿಮಗೆ, ಸೃಷ್ಟಿಯ ಒಡೆತನ ನಿಮಗೆ, ಈ ಸೃಷ್ಟಿಯ ಸೊಬಗನ್ನ, ಸೌಂದರ್ಯವನ್ನ ನೀವು ಸದಾ ಅನುಭವಿಸಬಹುದು ಎಂದು ಹೇಳುತ್ತಾರೆ. ಪಾಪದ ನಂತರ ಸರ್ವೇಶ್ವರ ಹೇಳುತ್ತಾರೆ, ಇವರನ್ನ ಈ ಏದೇನ್ ತೋಟದಿಂದ ಹೊರಗಡೆ ಹಾಕು, ಇನ್ನೂ ಇವರಿಗೆ ಇಲ್ಲಿ ಸ್ಥಳವಿಲ್ಲ. ಪಾಪ ಅವರನ್ನ ಆ ಸುಂದರವಾದ ದೇವರ ಸೃಷ್ಟಿಯಿಂದ ದೂರ ಮಾಡುತ್ತದೆ. ಕೊನೆಯದಾಗಿ ಪಾಪ ನಮ್ಮನ್ನ ನಮ್ಮಿಂದ ದೂರ ಮಾಡುತ್ತದೆ. ದೇವರೊಂದಿಗೆ, ನಾವು ಯಾರನ್ನ ಪ್ರೀತಿಸುತ್ತೇವೆ ಅವರೊಂದಿಗೆ, ಈ ನಿಸರ್ಗದೊಂದಿಗೆ, ಪ್ರಕೃತಿಯೊಂದಿಗೆ, ನಮ್ಮ ಮನಸ್ಸಿನಲ್ಲಿ ಪಾಪ ತುಂಬಿಕೊಂಡಿರುವಾಗ ಯಾವುದನ್ನು ನೋಡಿದ್ರೂ ನಾವು ಮನರಂಜನೆ ಮಾಡೋಲ್ಲ, ಆನಂದ ಪಡೋಲ್ಲ. ಇಲ್ಲಾಂದ್ರೆ ಎಲ್ಲವೂ ನಮಗೆ ಆನಂದವಾಗಿ ನಮ್ಮ ಮನಸ್ಸಿಗೆ ಸಮಾಧಾನವನ್ನ, ಶಾಂತಿಯನ್ನ ತರುವಂಥದ್ದಾಗಿರುತ್ತದೆ. ಇಲ್ಲದಿದ್ದರೆ ಏನು ನೋಡಿದರೂ ಆ ಶಾಂತಿ, ಸಂತೋಷ ಬರುವುದಿಲ್ಲ. ಕೊನೆಯದಾಗಿ ಈ ಪಾಪ ನಮ್ಮನ್ನ ನಮ್ಮಿಂದ ದೂರ ಮಾಡುತ್ತದೆ. ಆದಾಮ ಮತ್ತು ಅವಳ ಮಾಡಿದ ಪಾಪ ಅವರ ಕಣ್ತೆರೆದ ನಂತರ ದೇವರ ವಾಕ್ಯ ಹೇಳುತ್ತದೆ, ಅವರು ತಮ್ಮನ್ನೇ ನೋಡಿ ನಾಚಿಕೆ ಪಟ್ಟರು. ದೇ ವರ್ ಅಶೇಮ್ಡ್ ಆಫ್ ದೆಮ್ಸೆಲ್ವ್ಸ್. ಪಾಪ ಮಾಡುವುದಾದೆ, ಸಿನ್ ಪುಟ್ಸ್ ಅಸ್ ಟು ಶೇಮ್. ನಮ್ಮನ್ನು ನೋಡಿದ್ರೆ ನಮಗೆ ಅಸಹ್ಯ ಅಂತ ಅನಿಸುತ್ತೆ. ಯಾವಾಗ ನಾವು ನಮ್ಮನ್ನು ನೋಡಿ ಖುಷಿ ಪಡ್ತೇವೋ ಆಗ ನಮ್ಮ ಹೃದಯದಲ್ಲಿ ದೇವರ ಪ್ರಸನ್ನತೆ ಇದೆ. ಪಾಪ ನಮಗೆ ಮಾಡುವುದಾದೆ, ನನ್ನನ್ನು ನೋಡಿದ್ರೆ ನನಗೆ ಇಷ್ಟ ಇಲ್ಲ. ಅನೇಕ ಬಾರಿ ಅನೇಕರು ಹೇಳುವುದಿದೆ, ನನ್ನನ್ನು ನೋಡಿದ್ರೆ ನನಗೆ ಇಷ್ಟ ಇಲ್ಲ. ಪಾಪ ಮಾಡುವುದು ಇದೆ. ಆದಾಮ ಮತ್ತು ಅವಳು ಪಾಪ ಮಾಡಿದ ನಂತರ ಅವರನ್ನು ನೋಡಿ ಅವರಿಗೆ ಅಸಹ್ಯ ಅನಿಸ್ತದೆ, ನಾಚಿಕೆ ಆಗುತ್ತೆ. ಅಲ್ಲಿಯ ತನಕ ಆ ನಾಚಿಕೆ, ಆ ಅಸಹ್ಯ ಅವರಿಗೆ ಇರಲಿಲ್ಲ. ಪಾಪ ಮಾಡುವುದಾದೆ, ನಮ್ಮನ್ನು ನೋಡಿದ್ರೆ ನಮಗೆ ಇಷ್ಟ ಇಲ್ಲದೆ ಆಗೋಗುತ್ತೆ. ಐ ಸ್ಟಾರ್ಟ್ ಹೇಟಿಂಗ್ ಮೈ ಓನ್ ಸೆಲ್ಫ್. ನನಗೆ ನಾನೇ ವಿರೋಧಿ ಆಗ್ತೇನೆ, ಬೇರೆಯವರಲ್ಲ. ನಾನು ಏನೇ ಮಾಡಿದ್ರೂ ನನಗೆ ಅಲ್ಲಿ ಸಮಾಧಾನವಿಲ್ಲ. ನನ್ನ ಮುಖವನ್ನು ನಾನು ಕನ್ನಡಿಯಲ್ಲಿ ನೋಡಬೇಕಾದ್ರೆ ಖಂಡಿತವಾಗಿಯೂ ಅಲ್ಲಿ ಪಾಪ ಇದ್ದರೆ ನನ್ನನ್ನು ನೋಡಿ ನಾನು ಸಂತೋಷ ಪಡಲು ಸಾಧ್ಯವಿಲ್ಲ. ಪಾಪ ನನ್ನನ್ನು ನನ್ನಿಂದಲೇ ದೂರಪಡಿಸುತ್ತದೆ. ನನ್ನನ್ನು ನಾನು ನೋಡಬೇಕಾದರೆ ನನಗೇ ನಾಚಿಕೆ ಆಗುತ್ತದೆ. ಅಂಥ ಒಂದು
ಅನುಭವವನ್ನು ಪಾಪ ನೀಡುತ್ತದೆ. ಇಂದು ಕೊನೆಯದಾಗಿ ಸರ್ವೇಶ್ವರ ಹೇಳುವ ಮಾತುಗಳು, ಈ ಪಾಪಕ್ಕೆ ವಿಮೋಚನೆ ಪ್ರಭು ಯೇಸು ಕ್ರಿಸ್ತರಿಂದ ಮಾತ್ರ ಎಂದು. ಅವನು ನಿನ್ನ ತಲೆಯನ್ನ ಜಜ್ಜುತ್ತಾನೆ. ಸೈತಾನನ ತಲೆಯನ್ನ ಜಜ್ಜಿ ಪಾಪದಿಂದ ನಮಗೆ ವಿಮೋಚನೆ ಕೊಡಲು ಬಲ್ಲವರು ಯೇಸು ಸ್ವಾಮಿ ಮಾತ್ರ. ಅದನ್ನೇ ಗಬ್ರಿಯೇಲ್ ದೇವದೂತರು ಮಂಗಳವಾರ್ತೆಯಲ್ಲಿ ಹೇಳುವಾಗ ಹೇಳುತ್ತಾರೆ, ಅವರು ತಮ್ಮ ಜನರನ್ನು ಅವರ ಪಾಪದಿಂದ ಬಿಡುಗಡೆ ಮಾಡುತ್ತಾರೆ. He will save his people from their sins. ನಾವು ತಪಸ್ಸು ಕಾಲದಲ್ಲಿ ಪ್ರತಿ ಬಾರಿ ಆ ಶಿಲುಬೆಯನ್ನ ನೋಡಿ ಹಾಡಿದಾಗ, ಪಾಪಿ ನನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದ ಓ ಯೇಸು ಸ್ವಾಮಿ ನಿಮಗೆ ವಂದನೆ ಸದಾ. ಅದೇ ನಮ್ಮ ವಿಶ್ವಾಸ, ಅದೇ ನನಗೆ ಈ ಪಾಪ ಜೀವನದಿಂದ ಮುಕ್ತಿ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಮಾತ್ರ. ಅವರ ನಾಮವಿಲ್ಲದೆ, ಅವರ ಪ್ರಸನ್ನತೆ ಇಲ್ಲದೆ ಖಂಡಿತವಾಗಿಯೂ ಆ ಮುಕ್ತಿಯನ್ನ, ಆ ವಿಶ್ವಾಸವನ್ನ, ಆ ಆನಂದವನ್ನು ನಾವು ಎಂದಿಗೂ ಸವಿಯಲು ಸಾಧ್ಯವಿಲ್ಲ ಎಂದು ಇಂದು ಸರ್ವೇಶ್ವರ ಮತ್ತೊಮ್ಮೆ ನಮ್ಮನ್ನ ಕರೆಯುತ್ತಿದ್ದಾರೆ. ಎಲ್ಲಿರುವೆ, ಎಲ್ಲಿರುವೆ? ವೇರ್ ಆರ್ ಯು? ನಾನು ದೇವರ ಪಕ್ಕದಲ್ಲಿದ್ದೇನೆಯೇ ಅಥವಾ ಅವಿತುಕೊಂಡಿದ್ದೇನೆಯೇ? ನಾನು ಯಾವ ಸ್ಥಿತಿಯಲ್ಲಿದ್ದೇನೆ? ಈ ಪಾಪ ನನ್ನ ಜೀವನದ ಮೇಲೆ ಮಾಡಿರುವ ಪರಿಣಾಮವೇನು ಎಂಬ ಪ್ರಶ್ನೆಗಳನ್ನು ಧ್ಯಾನಿಸಲು ಮಾತ್ರವಲ್ಲ, ಸರ್ವೇಶ್ವರನ ಧ್ವನಿಯನ್ನ ಆಲಿಸಲು ನಮ್ಮನ್ನು ಆಹ್ವಾನಿಸುತ್ತಾರೆ. ಎಲ್ಲಿರುವೆ ಎಂಬ ಪ್ರಶ್ನೆಗೆ ಉತ್ತರ ನೀಡಲು. ಖಂಡಿತವಾಗಿಯೂ ನಾವು ದೂರ ಸರಿದಿದ್ದೇವೆ, ದೇವರಿಂದ ನಾವು ಅನೇಕ ಬಾರಿ ದೂರ ಸರಿದಿದ್ದೇವೆ. ಆದರೆ ನಮ್ಮನ್ನ ದೇವರೊಂದಿಗೆ ಮತ್ತೆ ಪುನಃ ಸೇರಿಸಬಲ್ಲವರು ಪ್ರಭು ಯೇಸು ಕ್ರಿಸ್ತರು ಮಾತ್ರ. ಪ್ರಭು ಯೇಸು ಕ್ರಿಸ್ತರನ್ನು ನೋಡಿ, ಪ್ರಭುವೇ ನಿಮ್ಮಲ್ಲಿ ನನಗೆ ರಕ್ಷಣೆ, ನಿಮ್ಮಲ್ಲಿ ಮಾತ್ರ ನನಗೆ ನನ್ನ ಪಾಪದಿಂದ ವಿಮೋಚನೆ, ಈ ಜೀವನ ನಿಮ್ಮಿಂದ ಮಾತ್ರ ಪಾವನವಾಗಲು ಸಾಧ್ಯ ಎಂದು ಎಲ್ಲರೂ ಆ ಶಿಲುಬೆಯನ್ನ ನೋಡುತ್ತಾ ಪ್ರಭು ಯೇಸು ಕ್ರಿಸ್ತರಲ್ಲಿ ನಮಗಿರುವ ರಕ್ಷಣೆಯನ್ನ ಹೊಗಳುತ್ತಾ, ನಮ್ಮ ಜೀವನ ಅವರಿಂದ ಮಾತ್ರ ಪಾವನ ಎಂದು, ಅವರಿಂದ ಮಾತ್ರ ನಾವು ರಕ್ಷಣೆ ಹೊಂದುತ್ತೇವೆ ಎಂದು ವಿಶ್ವಾಸಿಸುತ್ತಾ ಹಾಡೋಣ. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದ ಓ ಯೇಸು ಸ್ವಾಮಿ ನಿಮಗೆ ವಂದನೆ ಸದಾ. ಮತ್ತೊಮ್ಮೆ, ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದ ಓ ಯೇಸು ಸ್ವಾಮಿ ನಿಮಗೆ ವಂದನೆ ಸದಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವ, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲು ತಮ್ಮ ಏಕೈಕ ಪುತ್ರನನ್ನು ದಾರಿ ಎರೆದ ತಂದೆಯ ಪ್ರಸನ್ನತೆಯಲ್ಲಿದ್ದೇವೆ ಎಂಬುದನ್ನು ವಿಶ್ವಾಸಿಸುತ್ತಾ ಅವರಲ್ಲಿ ನಮ್ಮ ಪ್ರಾರ್ಥನೆಯನ್ನ, ಕೋರಿಕೆಯನ್ನ ಸಲ್ಲಿಸೋಣ. ನಿಮ್ಮ ಉತ್ತರ, ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನ ಆಲಿಸಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಎಲ್ಲ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಸನ್ಯಾಸಿನಿಯರು ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಮನಪರಿವರ್ತನೆ ಹೊಂದಿ ಇತರರನ್ನು ಅವರ ಬೆಳಕಿನೆಡೆಗೆ ಕರೆತರಲು ಪ್ರೇರೇಪಿಸುವಂತೆ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುವ ಭಾಗ್ಯ ಹೊಂದಿರುವ ನಾವು ಅದನ್ನು ಆಲಿಸಿ ಧ್ಯಾನಿಸಿ ಕಾಯ ವಚನ ಮನಸ್ಸ ಪಾಲಿಸಿ ನಡೆಯುವಂತೆ ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನು ಬೋಧಿಸುವ ಪ್ರಬೋಧಕರು ದೇವರ ಪ್ರೀತಿ, ಕ್ಷಮೆ, ಶಾಂತಿಯ, ಕರುಣೆಯ ಬಗ್ಗೆ ಧ್ಯಾನಿಸಿ
ತಮ್ಮ ಪ್ರಬೋಧನೆಯಿಂದ ಇತರರನ್ನು ದೇವರೆಡೆಗೆ ಸೆಳೆಯುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಂದೆ ತಾಯಿ ಬಂಧು ಬಳಗವಿಲ್ಲದ ಅನಾಥ ಮಕ್ಕಳು ದೇವರ ಕರುಣೆ ಮತ್ತು ಒಳ್ಳೆಯ ಮನಸ್ಸಿನ ಜನರ ಸಹಾಯದಿಂದ ಶ್ರಮ ಹಾಗೂ ಶ್ರದ್ಧೆಯಿಂದ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ಮಕ್ಕಳಿಗಾಗಿ, ಯುವಕರಿಗಾಗಿ, ಹಿರಿಯರಿಗಾಗಿ ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಒಬ್ಬರಿಗೆ ನಾಳೆ ಒಂದು ಸರ್ಜರಿ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಅವರಿಗಾಗಿ ಪ್ರಾರ್ಥಿಸೋಣ. ನನಗಾಗಿ ಪ್ರಾರ್ಥಿಸಿ ಎಂದು ನಮ್ಮಲ್ಲಿ ಅನೇಕರು ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರತಿಯೊಬ್ಬರಿಗಾಗಿಯೂ ಪ್ರಾರ್ಥಿಸೋಣ. ಈ ಪಾಪದ ಪರಿಣಾಮಗಳನ್ನು ಅನೇಕ ಬಾರಿ ನಾವು ಸಹ ಅನುಭವಿಸಿದ್ದೇವೆ. ದೇವರಿಂದ ದೂರ ಸರಿದಿದ್ದೇವೆ. ನಾವು ಯಾರನ್ನ ಪ್ರೀತಿಸುತ್ತಿದ್ದೇವೆಯೋ ಯಥೇಚ್ಛವಾಗಿ ಅವರಿಂದ ದೂರ ಸರಿದಿದ್ದೇವೆ. ಯಾವುದರಲ್ಲಿಯೂ ಆಸಕ್ತಿ ಇಲ್ಲ. ನನ್ನನ್ನು ನೋಡಿದರೆ ನನಗೆ ಇಷ್ಟವಾಗುವುದಿಲ್ಲ. ಇವೆಲ್ಲವಕ್ಕೂ ನಮಗೆ ರಕ್ಷಣೆ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಮಾತ್ರ. ನಮ್ಮನ್ನೇ ಅವರಿಗೆ ಅರ್ಪಿಸುತ್ತಾ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ನಾಮದಲ್ಲಿ ನನಗೆ ರಕ್ಷಣೆ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಮ್ಮನ್ನು ಪಾಪದಿಂದ ವಿಮೋಚಿಸಿ ನಿಮ್ಮ ನಿತ್ಯ ಜೀವದೆಡೆಗೆ ಕರೆದೊಯ್ಯಲು ನಿಮ್ಮ ಏಕೈಕ ಪುತ್ರರನ್ನು ನಮಗಾಗಿ ದಾರಿ ಎರೆದಿರಿ. ಅವರಲ್ಲಿ ನಾವು ವಿಶ್ವಾಸವಿಟ್ಟು ಆ ವಿಶ್ವಾಸದಲ್ಲಿ ಎಂದಿಗೂ ಬೆಳೆಯುವಂತೆ ಕರುಣಿಸಿರಿ. ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಮರುಕವುಳ್ಳ ತಾಯೇ, ವರಪ್ರಸಾದ ಪೂರ್ಣೆಯೇ, ಧರಣಿ ನರರ ಜನನಿಯೇ,